ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಗ್ಗಟ್ಟಿನಿಂದ ಹೋಗಿ ಎಂದು ಸಲಹೆ ನೀಡುವ ಮೂಲಕ ಇಬ್ಬರಲ್ಲಿಯೂ ಒಗ್ಗಟ್ಟಿಲ್ಲ ಎಂಬುದನ್ನು ಸ್ವತಃ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಪ್ಪಿಕೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ತಂದೆ 2028ರವರೆಗೂ ಇನ್ನೂ 3 ಬಾರಿ ಬಜೆಟ್ ಮಂಡಿಸುತ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಹೇಳಿದ್ದಾರೆ. ಇನ್ನು ಕೆಲವರು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಬಜೆಟ್ ಮಂಡಿಸುತ್ತಾರೆ ಎನ್ನುತ್ತಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರಲ್ಲಿ ಒಗ್ಗಟ್ಟಿದೆ ಎಂಬುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದರು. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರದ್ದು ಇದು ನೋಡಿದೆ. ಏನಂದ್ರೆ ಪತ್ರಿಕೆಯಲ್ಲಿ ಬರೋದು ಒಂದು ಭಾಗ, ಸ್ಕ್ರೋಲ್ ಬರೋದು ಒಂದು ಭಾಗ, ಅವ್ರದ್ದು ಆ್ಯಕ್ಚುಲಿ ವಿಡಿಯೋ ನೋಡಿದ್ದು ನಾನು. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳ್ಯಾರ. ಅಂದರೆ ಈಗ ಒಗ್ಗಟ್ಟಾಗಿ ಹೊಂಟಿಲ್ಲ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಪಿಕೊಂಡಾರ. ಸೊ ಹಾಗಾಗಿ ಅವ್ರದ್ದು ಪರಿಸ್ಥಿತಿ ಏನದ ಅಂತ ಇದರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಒಬ್ಬರು ಹೇಳ್ತಾರೆ 2028ರವರೆಗೆ 19ನೇ ಬಜೆಟನ್ನು ಅವರು ಮುಖ್ಯಮಂತ್ರಿಗಳ ಮಗ ಸುಪುತ್ರ ಹೇಳೋದು ನಮ್ಮ ಪೂಜ್ಯ ತಂದೆಯವರು ಅದನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲಿಂದ ಡಿ ಕೆ ಶಿವಕುಮಾರ್ ಅವರ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಜೆಟು ಡಿ ಕೆ ಶಿವಕುಮಾರ್ ಅವರು ಮಂಡಿಸ್ತಾರೆ ಅಂತ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅಂತ ತಿಳ್ಕೊಂಡು ಅವರು ಒಪ್ಪಿಕೊಂಡಿದ್ದಾರೆ. ಇದರ ಅರ್ಥ ಇಷ್ಟ, ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರು ಹಿಂದೂ ಹೇಳಿದ್ದಾರೆ, ಈಗೂ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹಿಂದೆ ಹೇಳಿದ್ದು ಕೇಳಿಲ್ಲ, ಈಗ ಹೇಳಿದ್ದು ಕೇಳೋದಿಲ್ಲ, ಮುಂದೆ ಹೇಳಿದ್ದು ಕೇಳೋದಿಲ್ಲ ಅಂತ. ಮತ್ತೊಂದು ಕಡೆ ಗಂಗಾವತಿ ಒಳಗೆ ವಿದೇಶಿ ಪ್ರಜೆಗಳ ಮೇಲೆ ಅದು ನಿನ್ನೆನೂ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ದೀನಿ. ಸರ್ಕಾರದ ಫೇಲ್ಯೂರ್ ಇದು, ಟೋಟಲ್ ಫೇಲ್ಯೂರ್. ಎಲ್ಲಿ ವಿಶೇಷವಾಗಿ ವಿದೇಶಿ ಯಾತ್ರಿಕರು ಬರ್ತಾರೆ, ಇಡೀ ಜಗತ್ತಿನಾಗ ಟೂರಿಸಮ್ ಅಂದಮೇಲೆ ಓನ್ಲಿ ಆನ್ ಪ್ರವಾಸೋದ್ಯಮ ಅನೇಕ ದೇಶಗಳು ನಡೀತಾವೆ. ಈಗ ಉದಾಹರಣೆಗೆ ಮಾಲ್ಡೀವ್ಸು ಇವೆಲ್ಲ ಟೂರಿಸ್ಟ್ ಮೇಲೆ ನಡೆಯುವಂಥ ಅನೇಕ ದೇಶಗಳಿದ್ದಾವೆ. ದೇರ್ ಎಕಾನಮಿ ಈಸ್ ಡಿಪೆಂಡೆಂಟ್ ಆನ್ ದಿ ಟೂರಿಸ್ಟ್. ಗೋವಾ ಇದೆ, ಹಿಂಗೆ ಅನೇಕ ರಾಜ್ಯಗಳ ಟೂರಿಸ್ಟದ್ದು ಒಂದು ಟೂರಿಸಮ್ ಒಂದು ಬಹುದೊಡ್ಡ ಉದ್ಯಮ ಇದು. ಹಾಗಾಗಿ ಬಂದಂಥ ಟೂರಿಸ್ಟ್ಗಳಿಗೆ ರಕ್ಷಣೆ ಸಿಗೋದಿಲ್ಲ. ಒಬ್ಬರನ್ನ ಕೊಲೆ ಮಾಡ್ತಾರೆ, 3 ಜನನ ನದಿಗೆ ದಬ್ತಾರೆ, ಅದರೊಳಗಿಬ್ಬರು ಪಾರಾಗಿ ಬರ್ತಾರೆ, ಒಬ್ಬರು ಸತ್ತೋಗ್ತಾರೆ, ಆನಂತರ ರೇಪ್ ಆಗ್ತದೆ. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.